ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಗುರುವಾರ 11 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯದ 18ನೇ ವಚನ. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮನ್ನು ದೇವರು ತನ್ನ ಬಳಿಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ ಕ್ರಿಸ್ತನ ಮೂಲಕ. ನಮಗೆ ಕ್ರಿಸ್ತನು ಮಾಡಿದಂಥ ಸಮಾಧಾನದ ಕಾರ್ಯದ ನಿಮಿತ್ತ ಸೇವೆಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಮಾಧಾನ ಪಡಿಸುವಂಥ ಸೇವೆ. ಕರ್ತನಲ್ಲಿ ಪ್ರೇರೆ, ಪೌಲನು ಯೇಸು ಕ್ರಿಸ್ತನನ್ನು ಬಹಳ ಅದ್ಭುತವಾಗಿ ಕಂಡುಕೊಂಡನು. ಪೌಲನು ನಮಗೆ ಪರಲೋಕ ರಾಜ್ಯ ಯೇಸು ಕ್ರಿಸ್ತನ ಮೂಲಕವಾಗಿ ಖಂಡಿತ ಎಂಬುದಾಗಿ ತಿಳಿಯಪಡಿಸುವಂಥವನಾಗಿದ್ದಾನೆ. ಒಬ್ಬ ಮನುಷ್ಯನ ಮೂಲಕವಾಗಿ ಇಡೀ ಲೋಕಕ್ಕೆ ಪಾಪ ಆಗಮಿಸಿತು, ಮರಣ ಬಂದಿತ್ತು. ಆದರೆ ಒಬ್ಬ ಮನುಷ್ಯ ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಜನನ, ಜೀವನ, ಮರಣ, ಪುನರುತ್ಥಾನದ ನಿಮಿತ್ತ ನಮ್ಮೆಲ್ಲರಿಗೂ ಕೂಡ ದೇವರೊಂದಿಗೆ ಸಮಾಧಾನವಾಗುವಂಥ ಸ್ಥಿತಿ ಯೇಸು ಸ್ವಾಮಿ ತನ್ನ ಕ್ರೂಜೆಯ ಮೂಲಕ ಕೊಟ್ಟಿದ್ದಾನೆ. ನಾವು ದೇವರೊಂದಿಗೆ ಪುನಃ ಸೇರುವಂಥ ದೇವರೊಂದಿಗೆ ಜೀವಿಸುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೂಲಕವಾಗಿ ದೊರಕಿದೆ. ಅದು ನಮ್ಮ ಸೌಭಾಗ್ಯವೇ ಸರಿ. ಆದರೆ ನಮ್ಮನ್ನು ದೇವರು ವಿಶೇಷವಾದಂಥ ಸಮಾಧಾನ ಪಡಿಸುವಂಥ ಅಥವಾ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಮಾಧಾನದ ಕುರಿತಾಗಿ ನಾವು ಸೇವೆ ಮಾಡುವಂತೆ, ವಾಕ್ಯ ಹಂಚುವಂತೆ, ದೇವರ ಪ್ರೀತಿಯನ್ನು ಜನರಿಗೆ ಸಾಕ್ಷಿಯಾಗಿ ಹೇಳುವಂತೆ ಈ ಸೇವಾ ಜವಾಬ್ದಾರಿಯನ್ನು ದೇವರು ನಮ್ಮೊಬ್ಬೊಬ್ಬರಿಗೂ ಕೊಟ್ಟಿದ್ದಾನೆ. ದೇವರು ಸಮಾಧಾನವಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ತಿರುಗಿ ದೇವರೊಂದಿಗೆ ಸಮಾಧಾನ ಹೊಂದಿಕೊಂಡಿದ್ದೇವೆ. ಇದನ್ನು ಇತರರು ತಿಳ್ಕೊಂಡು ದೇವರ ಬಳಿಗೆ ಬರಬೇಕೆಂಬಂಥದ್ದೇ ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯುತ ಸೇವೆ. ಯಥಾರ್ಥವಾಗಿ ಕ್ರಿಸ್ತನ ಜನನ, ಮರಣ, ಪುನರುತ್ಥಾನ ವಿಚಾರವಾಗಿ ಸುವಾರ್ತೆಯನ್ನು ಸಾರುತ್ತಾ ಜನರನ್ನು ಸಮಾಧಾನಕ್ಕೆ ನಡೆಸೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿ ಸಮಾಧಾನ ಪಡಿಸುವಂಥ ಆ ಸೇವೆಯಲ್ಲಿ ನಿರತರಾಗುವಂತೆ ನಿನ್ನಾತ್ಮದ ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.